ನಮಸ್ಕಾರ ಗುರುಗಳೇ, ಎಲ್ಲ ಆರಾಮ? ನಾವಿಲ್ಲಿ ಆರಾಮು. ಈಗ ನಾವು ಬಂದಿದ್ದೀರಿ ನಿರುತ್ತರ ಅಂದರೆ ಕೊಟ್ಟಿಗೆಹಾರಕ್ಕೆ ಹೋಗಿ ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರತಿಷ್ಠಾನವನ್ನು ಮುಗಿಸ್ಕೊಂಡು ಈಗ ನಾವು ಬಂದಿದ್ದು ಮೂಡಿಗೆರೆ ಹತ್ರ ಇರುವಂತಹ ನಿರುತ್ತರಕ್ಕೆ. ಇಲ್ಲಿ ತೇಜಸ್ವಿ ಅವರು ವಾಸ ಮಾಡಿದಂತಹ ಸ್ಥಳವಾಗಿತ್ತು. ಇಲ್ಲಿ ಅವರು 11 ಎಕರೆ ಜಮೀನನ್ನು ತಗೊಂಡು ಇಲ್ಲಿ ಒಂದು ಸ್ವಂತ ಮನೆಯನ್ನು ಕಟ್ಕೊಂಡು ಇಲ್ಲಿ ಅವರು ನೆಲೆಸಿದ್ರು. ಈಗ ಆ ಜಾಗಕ್ಕೆ ನಾವು ಬಂದಿದ್ದೀರಿ. ಇದಕ್ಕೆ ಬರಬೇಕಾದ್ರೆ ನೀವು ಕೊಟ್ಟಿಗೆಹಾರದಿಂದ ಮೂಡಿಗೆರೆಗೆ ಹೋಗುವ ರಸ್ತೆಯಲ್ಲಿ ಹ್ಯಾಂಡ್ ಪೋಸ್ಟ್ ಅಂತ ಒಂದು ಸ್ಟಾಪ್ ಬರುತ್ತೆ. ಅಲ್ಲಿ ಇಳ್ಕೊಂಡು ಅಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ. 15 ಮಿನಿಟ್ಸ್ ನಡ್ಕೊಂಬಂದ ಸಾಕಿದ ಜಾಗ ಸಿಗುತ್ತೆ. ಅಥವಾ ನೀವು ಬೈಕಲ್ಲಿ ಅಥವಾ ಆಟೋದ ಸಹ ಬರ್ಬೋದು. ತುಂಬ ಆಟೋ ಸಿಗುತ್ತೆ. ನೋಡಿ, ಆ ಜಾಗ ಈ ಥರ ಇದೆ. ಇದೆಲ್ಲ ಏನಿದೆಲ್ಲ ಅದೆಲ್ಲ ಕಾಫಿ ಎಸ್ಟೇಟ್. ಈಗ ಅವ್ರ ಮನೆಯಲ್ಲಿ ಯಾರೂ ಇಲ್ಲ ಅಂತೆ. ಮನೆ ಒಳಗಡೆ ಹೋಗ್ಲಿಕ್ಕೆ ಬಿಡಲ್ಲ. ಬಟ್ ಇಲ್ಲೆಲ್ಲ ಕೆಲಸದವರಿದ್ದು ತೋಟನೆಲ್ಲ ಮೇಂಟೈನ್ ಮಾಡ್ತಿದ್ದಾರೆ. ಕಾಫಿ ಬೆಳೆ. ಇಲ್ಲಿ ಪುಸ್ತಕಗಳು ಮಾತನಾಡುತ್ತವೆ ಮತ್ತು ಪ್ರಕೃತಿ ಮೌನವಾಗಿರುತ್ತೆ. ಅಂತಹ ಸ್ಥಳ ಇದು. ತೇಜಸ್ವಿಯವರ ಆತ್ಮ ಎಲ್ಲಾದರೂ ಇದೆ ಅಂದರೆ ಅದು ನಿರುತ್ತರದಲ್ಲಿ ಮಾತ್ರ. ಸರ್, ಎಷ್ಟು ವರ್ಷದಿಂದ ಇರೋದು ನೀವು ಇಲ್ಲಿ? ಹಾಂ, 42 ವರ್ಷ. ಮದುವೆ ಎಲ್ಲ ಕೇಳೋಣ. ಹಾಂ, ಅವತ್ತಿಂದ ಇಲ್ಲ ಇದ್ದೋಗಿದ್ದೀರಾ? ಹಾಂ, ಹೇಗಿದೆ ಜೀವನ? ಫ್ಯಾಮಿಲಿ ಎಲ್ಲ ಅಲ್ಲೇನಾ ಇಲ್ಲಿರೋದು? ಇಲ್ಲೇ ಇದ್ದೇವೆ. ಮಗ ಬೆಂಗಳೂರಲ್ಲಿ ಇದ್ದಾನೆ, ಮಗಳು ಕೇರಳದಲ್ಲಿ ಮದುವೆ ಮಾಡ್ಕೊಂಡಿದ್ದೀನಿ. ಹಾಂ ನಾನೇ ನನ್ನ ಹೆಂಡತಿ. ಹಾಂ ಹಾಂ. ಎಷ್ಟು ಜನ ಕೆಲಸ ಮಾಡ್ತಾರೆ ಈಗಲೂ ಇಲ್ಲಿ? ಒಂದು 10-15 ಜನ ಮಾಡ್ತಿದ್ದೇವೆ. ಹಾಂ, ಈಗ ಹೋಗೋದಾ ಹಿಂಗೆ ಹೋಗೋದಾ? ಹೀಗೆ ಹೋಗಿ. ಹಾಂ, ಓಕೆ, ಸಿಗ್ತೀನಿ. ಕನ್ನಡ ಚೆನ್ನಾಗಿ ಮಾತಾಡ್ತೀರಾ ನೀವು? ಕವಿ ಮನೇಲಿ ಇದ್ಮೇಲೆ ಅಷ್ಟು ಮಾತ್ರ ಕನ್ನಡ ಮಾತಾಡಬೇಕು. ಫೈನಲಿ ನಡ್ಕೊಂಡು ಬರ್ತಾ ನಾವು ಬಂದ್ಬಿಟ್ವಿ. ಮಲೆನಾಡಿನ ಮಡಿಲಲ್ಲಿ ಹಸಿರು, ಮಳೆ, ಮಣ್ಣು ಮತ್ತು ಮೌನಗಳ ನಡುವೆ ತೇಜಸ್ವಿ ತಮ್ಮ ಬದುಕಿನ ಬಹುಪಾಲು ಕಾಲವನ್ನು ಇಲ್ಲೇ ಕಳೆದರು. ನಿರುತ್ತರ ಎಂಬುದು ದಿಕ್ಕು ಇಲ್ಲದ, ನಿಯಮವಿಲ್ಲದ ಸ್ವತಂತ್ರ ಮನಸ್ಸಿನ ಸಂಕೇತ. ಇದು ತೇಜಸ್ವಿಯ ಬದುಕಿನ ತತ್ವವನ್ನು ಹೇಳುವ ಹೆಸರು. ಬಂಧನ ರಹಿತ ಚಿಂತನೆ, ಅದೇ ನಮ್ಮ ತೇಜಸ್ವಿ. ಈ ಮನೆಯನ್ನು ನೋಡಿದರೆ ವೈಭವ ಕಾಣುವುದಿಲ್ಲ, ಆದರೆ ಇಲ್ಲಿ ಸರಳತೆಯೇ ಸೌಂದರ್ಯ. ಕಾಫಿ. ಗುರುಗಳೇ, ನನಗೆ ಲಿಟ್ರಲಿ ತೇಜಸ್ವಿ ಅವರು ಅಳಿಯ ಸಿಕ್ಕಿದ್ರೆ ಈಗ ತಾನೇ ಜಸ್ಟ್ ಅಲ್ಲಿ ಮಾತಾಡ್ಸ್ಕೊಂಬಂದೆ. ಅವ್ರ ಹೆಸರು ಹೇಳಿದ್ರು ಮರ್ತ್ಬಿಟ್ಟೆ. ಜ್ಞಾನೇಶ್ ಅನ್ಕೊಂತೀನಿ. ಅವರು ಪಾಪ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ನಮ್ಮ ಕೆರೆ ಎಲ್ಲ ನೋಡ್ಕೊಂಡು ಹೋಗಿ ಅಲ್ಲಿ ಮೀನು ಹಿಡ್ಸಿದ್ರು ತೇಜಸ್ವಿ ಅವರು. ಮತ್ತೆ ಅಲ್ಲಿ ಮುಂದೆ ಕಾಡು ಸಿಗುತ್ತೆ, ಕಾಡು ನೋಡ್ಕೊಂಡು ಹೋಗಿ ಅಂತೆಲ್ಲ ನೀಟಾಗಿ ಅವರೇ ಗೈಡ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಕಾಡೆಲ್ಲ ನೋಡ್ಕೊಂಡು ಹೋಗಿ ಅಂತೆಲ್ಲ ಅಂದರು. ತೇಜಸ್ವಿ ಅವರು ಮೀನು ಹಿಡಿತಿದ್ದಂತಹ ಕೆರೆ ಈಗ ನಿಮ್ಗೆ ತೋರಿಸ್ತೀನಿ ಬನ್ನಿ. ಅವರು ಬೇಟೆಗೆ ಹೋಗಿ ಬೇರೆ ಬೇರೆ ಕಡೆಯಿಂದೆಲ್ಲ ಮೀನು ಹಿಡ್ಕೊಂಡ್ಬರ್ತಿದ್ರಂತೆ. ಅಕಸ್ಮಾತ್ ಯಾವುದಾದ್ರೂ ಸತ್ತು ಹೋಗಿದ್ರೆ ಮಾತ್ರ ಅದನ್ನ ಅಡುಗೆ ಮಾಡ್ತಿದ್ರಂತೆ. ಇಲ್ಲ ಆ ಮೀನೆಲ್ಲ ಚೆನ್ನಾಗಿತ್ತು ಅಂದರೆ ಅವ್ರು ತಂದು ಬಿಡ್ತಿದ್ದಂತಹ ಜಾಗ ಇದು. ತೇಜಸ್ವಿ ಪ್ರಕೃತಿಯನ್ನು ನೋಡುತ್ತಿರಲಿಲ್ಲ, ಅವರು ಪ್ರಕೃತಿಯ ಭಾಗವಾಗಿದ್ದರು. ಮಳೆ, ಕಾಡು, ಹುಳ, ಪಕ್ಷಿ ಎಲ್ಲವೂ ಅವರು ಬರಹಗಳ ಪಾತ್ರಗಳು.
ಇವರು 1966ರಂದು ರಾಜೇಶ್ವರಿಯವರನ್ನು ಮಂತ್ರ ಮಾಂಗಲ್ಯ ಎಂಬ ಸರಳ ವಿವಾಹದಲ್ಲಿ ವಿವಾಹವಾದರು. ಇದು ತೇಜಸ್ವಿ ಬರಹದ ತಾಣ. ಇಲ್ಲಿ ಕುಳಿತು ಅವರು ಚಿದಂಬರ ರಹಸ್ಯ, ಅಬಚೂರಿನ ಪೋಸ್ಟ್ ಆಫೀಸ್, ಕರ್ವಾಲೋ ಹೀಗೆ ಅನೇಕ ಅಮರ ಕೃತಿಗಳನ್ನು ರಚಿಸಿದ್ದಾರೆ. ಈ ಮೇಜು, ಈ ಕುರ್ಚಿ, ಈ ಕಿಟಕಿ ಇವೆಲ್ಲವೂ ಸಾಕ್ಷಿಗಳು ಒಬ್ಬ ಸೃಜನಶೀಲ ಮನುಷ್ಯನ ಮೌನದ ಸಂಭಾಷಣೆಗೆ. ಇಲ್ಲಿ ಇರುವ ಪುಸ್ತಕಗಳು ಕೇವಲ ಸಾಹಿತ್ಯವಲ್ಲ, ವಿಜ್ಞಾನ, ಪರಿಸರ, ತತ್ವಶಾಸ್ತ್ರ, ಸಮಾಜ ಎಲ್ಲವನ್ನೂ ಒಳಗೊಂಡಿತ್ತು. ಪ್ರಯಾಣ ಮುಗಿದರೂ ತೇಜಸ್ವಿಯ ಆಲೋಚನೆಗಳು ನಮ್ಮೊಳಗೆ ಉಳಿಯುತ್ತವೆ. ಇಲ್ಲಿ ಯಾರು ಬೇಕೋ ಬರ್ಬೋದಾಗಿರುತ್ತೆ. ಗೇಟ್ ಸದಾ ಓಪನ್ ಇರುತ್ತೆ. ಸಾಹಿತಿ ಪ್ರೇಮಿಗಳು ಬಂದು ಈ ಮನೇನ ಒಂದ್ಸಲ ನೋಡಿಕೊಂಡು, ಬಟ್ ಎಲ್ಲ ಮನೆಯೆಲ್ಲ ತೋರಿಸಲ್ಲ, ಜಸ್ಟ್ ಅಲ್ಲೊಂದು ಬೈಕ್ ನಿಲ್ಲಿಸಿದ್ದಾರೆ ಮತ್ತು ಅವ್ರದ್ದೊಂದು ಕೆಲವೊಂದು ಫೋಟೋಸ್ ಇದೆ, ಅದನ್ನು ಮಾತ್ರ ನೋಡಲಿಕ್ಕೆ ಇಲ್ಲಿದೆ. ನೀವು ಪ್ರತಿಷ್ಠಾನಕ್ಕೆ ಹೋದರೆ ಅಲ್ಲಿ ಸೂಪರ್ ಇದೆ. ಈಗ ನಾನು ಮೂಡಿಗೆರೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಮತ್ತು ಅಲ್ಲಿಂದ ಹಾಸನಕ್ಕೆ ಹೋಗಿ ಹಾಸನದಿಂದ ಬ್ಯಾಂಗ್ಳೂರ್ಗೆ ಹೋಗ್ತೇನೆ. ಸೊ ಇದಾಗಿತ್ತು ನಮ್ಮ ಈ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಇನ್ನೂ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮುಂದಿನ ವಿಡಿಯೋ ಇಲ್ಲ ಅಂತ ಹೇಳಿದಲ್ಲ, ಮುಂದಿನ ವಿಡಿಯೋ ಇವರ ಅಪ್ಪನವರು ಅಂದರೆ ರಾಷ್ಟ್ರಕವಿ ಕುವೆಂಪು ಅವ್ರ ಮನೆಗೆ ಹೋಗ್ತೇನೆ. ಅದಾದಮೇಲೆ ಶೃಂಗೇರಿ ಮತ್ತು ಹೊರನಾಡು ಒಂದೇ ದಿನದಲ್ಲಿ ಯಾವ ಥರ ಕವರ್ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಸೈನಿಂಗ್ ಆಫ್, ಸಿಂಪಲ್ ಶಶಿ. ಟೇಕ್ ಕೇರ್. ಬಾಯ್ ಬಾಯ್.